ಟೊಮೆಟೊ ಹಬ್ಬ ವಿತ್ ವಿನಯ ಪ್ರಸಾದ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಟೊಮೆಟೊ ಜಾತ್ರೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನ ವಿನಯ ಅವರಿಂದನೇ ಪಡೆಯೋಣ. ವಿನಯ ಅವರು, ಇವಾಗಲೇ ನಾವು ಟೊಮೆಟೊ ಜಾತ್ರೆ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಅವರ ಆ ಕಲ್ಚರ್ ಬಗ್ಗೆ ಏನಂತೀರಾ? ಅಂದ್ರೆ ಯಾವುದೇ ರೀತಿ ಒಬ್ಬರಿಗೆ ಹಾರ್ಮ್ ಆಗಬಾರ್ದು, ಬಟ್ ವಿ ಹ್ಯಾವ್ ಟು ಎಂಜಾಯ್ ಇಟ್. ಆ ಎಂಜಾಯ್ಮೆಂಟ್ ಬಗ್ಗೆ, ಅವರ ಕಲ್ಚರ್ ಬಗ್ಗೆ ಏನಂತೀರಾ? ನಾನು ಹೋಗ್ತಿದ್ದ ಹಾಗೇನೆ ನಮಗೆ ಮೊದಲನೆಯ ಫ್ಲೋರ್ನಲ್ಲಿ ಒಂದಿಷ್ಟು ಜಾಗ ಸಿಕ್ತು. ಅಲ್ಲಿ ನಿಂತ್ಕೊಂಡು ಇದರ ಕವರೇಜನ್ನು ಮಾಡ್ತಾ ಇದ್ದೆ ನಾನು. ಒಂದು, ಆ ಜನಗಳಿಗೆ ಹೆದರ್ಕೊಂಡ್ಬಿಟ್ಟೆ. ಅಷ್ಟೊಂದು ಜನ ಅದ್ರ ಮಧ್ಯದಲ್ಲಿ ನಾನು ಹೋದರೆ ನಾನು ಏನಾದ್ರು ಕಾಲು ತೊಳ್ತಕ್ಕೆ ಸಿಕ್ಕಾಕೊಂಡ್ಬಿಡ್ತೀನೇನೋ ಅಂತ. ಅದು ಒಂದು. ಇನ್ನೊಂದು, ನಮ್ಮ ಸಿನಿಮಾದ ಚಿತ್ರೀಕರಣಕ್ಕೆ ಬೇಕಾಗಿ ಅಲ್ಲಿ ಕೆಲವು ಕಲಾವಿದರನ್ನು ಅಲ್ಲಲ್ಲಿ ನಿಲ್ಲಿಸಿದ್ರು. ನಮ್ಮ 7-8 ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇದ್ವು ಇದ್ರ ಮೇಲೆ. ಅಲ್ಲಿ ಎಲ್ಲೂ ಆ ಶಾಟ್ಗಳಲ್ಲಿ ನಾನು ಕಾಣಿಸ್ಕೊಳ್ಳೋ ಹಾಗಿಲ್ಲ. ಅಕಸ್ಮಾತ್ ಆ ಗುಂಪಲ್ಲಿ ನಾನು ಕಾಣಿಸ್ಕೊಂಡ್ರೆ ಸಿನಿಮಾ ದೃಷ್ಟಿಯಿಂದ ತಪ್ಪಾಗುತ್ತೆ. ಆದ್ರಿಂದ ನಾನು ಆ ಗುಂಪಿನಲ್ಲಿ ಇಳಿಯಕ್ಕೆ ಹೋಗ್ಲಿಲ್ಲ. ಈ ಮೊದಲನೇ ಫ್ಲೋರ್ ಇಂದಾನೆ ಕವರೇಜ್ ಮಾಡ್ಕೊಳ್ತಾ ಇದ್ದೆ. ಇಷ್ಟೆಲ್ಲ ಜನರನ್ನು ನೋಡಿದಾಗ ಇವತ್ತೇನೋ ಆಗೋಗುತ್ತೆ ಇಲ್ಲಿ ಅನಾಹುತ ಅಂತ ನಾನು ಅಂದ್ಕೊಂಡಿದ್ನಲ್ಲ, ಅದಕ್ಕೆ ಸರಿಯಾಗಿ ಯಾರೋ ಒಂದಷ್ಟು ಜನ ಬಿಳಿ ಬಟ್ಟೆಗಳನ್ನೆಲ್ಲ, ಎಲ್ಲರೂ ಬಿಳಿ ಟೀ ಶರ್ಟ್ಗಳನ್ನೇ ಹಾಕೊಂಡ್ಬರ್ತಾರೆ. ಯಾಕಂದ್ರೆ ಆ ಟೊಮೆಟೊ ಬಿದ್ದಿದ್ದು ಕಾಣಿಸ್ಬೇಕಲ್ಲ ಬಣ್ಣ, ಅದಕ್ಕೋಸ್ಕರ. ಕೆಲವರು ಶರ್ಟ್ಗಳನ್ನೆಲ್ಲ ಹರಿದು ಬಿಸಾಡ್ತಾ ಇದ್ರು. ಓ, ಅಲ್ಲಿಗೆ ಆಯ್ತು ಇವತ್ತು ಗತಿ, ಏನೋ ಆಗುತ್ತೆ ಅಂತ. ಅದೇ ಜನ ಯಾರೋ ಒಬ್ಬ ಹುಡುಗಿಗೆ ಒಂದು ಸ್ವಲ್ಪ ಗಿಡ್ಡಿನೆಸ್ ಬಂದಾಗಾಯ್ತು. ನಂಗೆ ಎಷ್ಟು ಆಶ್ಚರ್ಯ ಅಂದರೆ, ಅಲ್ಲೊಬ್ಳು ಪ್ರೆಗ್ನೆಂಟ್ ವುಮನ್ ಒಳಗಡೆ ಹೋಗ್ಬಿಟ್ಟಿದ್ಲು. ಹೌದು, ಅವಳು ನೋಡ್ತಿದ್ದಾಗೆ ಆ ಗುಂಪೇನೆ ನೋ ನಾಟ್ ಯು ಅಂತ ಹೇಳಿ ಆ ಗುಂಪಿನಿಂದ ಅವಳನ್ನ ಹಾಗೆ ಎತ್ತಿ 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 ಈ ಕಡೆ ಕಳಿಸ್ಬಿಟ್ರು. ಯು ಬೆಟರ್ ಸಿಟ್ ಅಸೈಡ್ ಆ್ಯಂಡ್ ಸಿ ದ ಫೆಸ್ಟಿವಲ್, ಯು ವಿಲ್ ನಾಟ್ ಪಾರ್ಟಿಸಿಪೇಟ್. ಅಂದರೆ ಆ ಕೇರ್ ಮಾಡುವಂಥ ಬುದ್ಧಿ ತುಂಬ ಇದೆ ಅಂತ ನಾನು ಹೇಳ್ತಿರೋದು. ಹಾಗೆಯೇ ಇನ್ಯಾರಿಗಾದರೂ ಸ್ವಲ್ಪ ಒಂಚೂರು ಗಿಡ್ಡಿನೆಸ್ ಬಂದಾಗ ಅವರನ್ನು ತಕ್ಷಣವೇ ಅವರಿಗೆ ಫಸ್ಟ್ ಏಡ್ ಕೊಡೋ ಥರದಲ್ಲಿ ತಕ್ಷಣವೇ ಅವರನ್ನು ಬದಿಯಲ್ಲಿ ಕಳಿಸೋವಂಥ ಒಂದು ಮಾನವೀಯತೆ ಕೂಡ ಅವರಲ್ಲಿ ಇದೆ. ಇನ್ನು ಲಾ ಟೊಮೆಟಿನಾ ಅಂತ ಮಾತ್ರ ಅಲ್ಲ, ಅಲ್ಲಿಯ ಜನಗಳ ಒಂದು, ನಾವು ಹೇಳ್ತೀವಿ ಅಲ್ಲಿ ಜನಕ್ಕೆ ಏನ್ರಿ, ನಮ್ಮ ಜನಕ್ಕಿರುವಂಥ ಸಂಸ್ಕೃತಿ ಸಂಸ್ಕಾರ ಎಲ್ಲ ಅಲ್ಲಿ ಎಲ್ಲಿದೆ ಅಂತ ಹೇಳಿ. ಅವರಿಗೆ ಅವರದ್ದೇ ಆದಂಥ ಒಂದು ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ. ಒಂದು ದೇಶವನ್ನ ಬಹಳ ಪ್ರೀತಿಸ್ತಾರೆ, ಇನ್ನೊಂದು ಸ್ಪ್ಯಾನಿಷ್ ಭಾಷೆಯನ್ನೇ ಮಾತಾಡ್ತಾರೆ. ಬೇರೆ ಯಾವ ಭಾಷೆನೂ ಅವ್ರು ಮಾತಾಡಲ್ಲ. ಅವರಿಗೆ ಇಂಗ್ಲಿಷ್ ಅನ್ನೋದು ಬರೋದೇ ಇಲ್ಲ. ಪ್ರಪಂಚದಲ್ಲಿ 2ನೇ ದೊಡ್ಡ ಪ್ರಾಂತೀಯ ಭಾಷೆ ಸ್ಪೇನ್, ಮೊದಲನೇದು ಚೈನೀಸ್, 2ನೇದು ಸ್ಪ್ಯಾನಿಷ್. ಈ ಸ್ಪ್ಯಾನಿಷ್ ಜನಗಳು, ಅವರಿಗೆ ಇಂಗ್ಲೀಷ್ ಅನ್ನೋದ್ರ ಬಗ್ಗೆ ಒಂದು ಕೇರ್ಲೆಸ್ನೆಸ್ ಇದೆ. ನಮ್ಮನ್ನು ಆಳಿದ್ದಾರೆ ಬ್ರಿಟಿಷರು ಅನ್ನೋ ಕಾರಣಕ್ಕೆ ನಾವು ಇಂಗ್ಲೀಷ್ನ ಧಾರಾಳವಾಗಿ ಬಳಸ್ಕೋತೀವಿ. ನಮ್ಮ ಭಾಷೆನೂ ಬದಿಗೆ ಇಟ್ಬಿಟ್ಟು ನಾವು ಬಳಸ್ಕೋತೀವಿ. ಆದರೆ ಅವರು ಆ ಥರ ಅಲ್ಲ. ಹೋದ ತಕ್ಷಣ ನನಗೆ ಅವ್ರ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನಾವಿದ್ದಂಥ ಒಂದು ಗೆಸ್ಟ್ ಹೌಸ್ನಲ್ಲಿ ನಮಗೆ ಹಾಟ್ ಮಿಲ್ಕ್, ಐ ವಾಂಟ್ ಹಾಟ್ ಮಿಲ್ಕ್ ಅಂತ ಕೇಳಿದ್ರೆ ಅಂತಿದ್ರು. ಸರಿ, ಒಂದು ಪುಸ್ತಕ ತಗೊಂಡು ಬಂದು ಅವ್ರ ಭಾಷೆನಲ್ಲಿ ಮಿಲ್ಕ್ ಅನ್ನೋದಕ್ಕೆ ಲಿಚೆ ಅಂತಾರೆ. ಓಕೆ, ದಾಮೆ ಲಿಚೆ ಕ್ಯಾಲಿಯಂತೆ ಅಂದ್ರೆ ಐ ವಾಂಟ್ ಹಾಟ್ ಮಿಲ್ಕ್ ಅಂತ ಸ್ಪ್ಯಾನಿಷ್ ಭಾಷೆಯಲ್ಲಿ. ಇದನ್ನೆಲ್ಲ ಕಲ್ತ್ಕೋಬೇಕಾಯ್ತು. ಅಂದ್ರೆ ಅವ್ರ ಭಾಷೆನ ನಾವು ಕಲ್ತ್ಕೊಂಡಾಗ ತುಂಬ ಚೆನ್ನಾಗಿ ನಮ್ಗೆ ಏನೇನು ಬೇಕು ಅಂದರೆ ನಮ್ಮ ಭಾಷೆ ಮಾತಾಡ್ತಿದ್ದಾರಲ್ಲ ಅನ್ನೋ ಖುಷಿ ಅವರಿಗೆ, ಆಯಿತಾ. ನಾನಾಗ ಬಹಳ ನಮ್ಮ ಕರ್ನಾಟಕನ ತುಂಬ ನೆನಪಿಸ್ಕೊಂಡೆ. ಇದು ನವೆಂಬರು ರಾಜ್ಯೋತ್ಸವದ ಒಂದು ಇದು. ನಮ್ಮ ಭಾಷೆಯ ಬಗ್ಗೆ ನಾವು ಅದೆಷ್ಟು ಪ್ರೀತಿನ ಬೆಳೆಸ್ಕೊಂಡಿದ್ದೀವಿ ಮತ್ತು ನಮ್ಮ ಭಾಷೆನ ಎಷ್ಟು ಬಳಸ್ತಾ ಇದ್ದೀವಿ ಅಂತ. ಅಂದರೆ ಬೇರೆ ಭಾಷೆ ವಿರೋಧಿಯಾಗಿ ನಾನು ಮಾತಾಡ್ತಾ ಇಲ್ಲ, ಆದರೆ ನಮ್ಮ ಭಾಷೆಯ ಪ್ರೀತಿಯನ್ನು, ನಮ್ಮ ಭಾಷೆ ಮೇಲಿನ ಪ್ರೀತಿ ಕಳ್ಕೊಂಡು ಬೇರೆ ಭಾಷೆನೇ ಇಟ್ಕೊಂಡು ನಾವು ನಡಿಬಾರ್ದಲ್ವಾ, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಈ ಸ್ಪ್ಯಾನಿಷ್ ಜನಗಳಲ್ಲಿ ವರ್ಕ್ ಕಲ್ಚರ್, ಒಬ್ಬೊಬ್ರು ಚೆನ್ನಾಗಿ ತಿಂತಾರೆ, ಒಬ್ಬೊಬ್ರು ಸಣ್ಣಕ್ಕೆಲ್ಲ ಇದ್ರು. ಲೈಟ್ ಬಾಯ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾವು ಚಿತ್ರೀಕರಣದಲ್ಲಿ ಒಂದು ಹುಡುಗಿ ಇದ್ಲು, ಕ್ಲಾರಾ ಅಂತ ಒಬ್ಳು ಹುಡುಗಿ. ಏನು ಒಂದು HMI ಈ ಕಡೆ, ಇನ್ನೊಂದೆರಡು ಲೈಟ್ ಸ್ಟ್ಯಾಂಡ್ಗಳು ಈ ಕಡೆ ಇಟ್ಕೊಂಡು ದಡ 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 ಅಂತ ಓಡ್ ಹೋಗಿ ಕೆಲಸ ಮಾಡ್ತಾಳೆ. ಒಂದು ಹುಡುಗಿ ನಮ್ಮಲ್ಲಿ ಲೈಟ್ ಬಾಯ್ಸ್ ಅಂತ ಹೇಳ್ತೀವಿ ನಾವು, ಲೈಟ್ ವಿಮೆನ್ ಅಂತ ಹೇಳೋ ಕಲ್ಚರ್ ನಮ್ಮಲ್ಲಿ ಬಂದೇ ಇಲ್ಲ. ಅಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯನ್ನು ನೋಡಿದಾಗ ಅಲ್ಲಿ ಆ ಥರ ಇಲ್ಲ. ಯಾರು ಯಾವ ಕೆಲಸವನ್ನ ಬೇಕಾದರೂ ಮಾಡ್ಬೋದು. ನೀವು ಕೆಲಸ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತೀರಾ ಅದಷ್ಟೇ, ಅದಕ್ಕಷ್ಟೇ ಬೆಲೆ. ನನಗೆ ಅವರ ಆ ವರ್ಕ್ ಕಲ್ಚರ್ ಇದೆಯಲ್ಲ, ಅದು ತುಂಬ ಇಷ್ಟ ಆಯಿತು. ವಂಡರ್ಫುಲ್. ಆಮೇಲೆ ಕಳ್ಳತನ ಅನ್ನೋದು ಅಲ್ಲೂ ಇದೆ. ಆದರೆ ಕಳ್ಳತನ ಅನ್ನೋದು ಎತ್ಕೊಂಡು ಓಡ್ ಹೋಗ್ಬಿಡೋದು ಅಷ್ಟೇನೆ. ಆಮೇಲೆ ಪೊಲೀಸರ ಕೈಗೆ ಸಿಕ್ಕಾಕೊಂಡ್ರೆ ಬಹಳ ದೊಡ್ಡ ಪನಿಷ್ಮೆಂಟ್ ಇದೆ ಅದಕ್ಕೆ. ತುಂಬಾ ಕಳ್ಳರು ಇರುವಂತಹ ದೇಶ ಅದು ಅಂತೆಲ್ಲ ಹೇಳ್ತಾರೆ. ಆದರೆ ಮ್ಯಾನಿಪ್ಯುಲೇಷನ್ ಅಂತ ನಾವೇನು ಕರಿತೀವಲ್ಲ,
ಅಂದರೆ ಒಬ್ಬರ ಅಸಹಾಯಕತನವನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು. ಅದು ಅಲ್ಲಿ ಆಡಳಿತದ ಮಟ್ಟದಲ್ಲೂ ಇಲ್ಲ, ರಾಜಕೀಯದಲ್ಲೂ ಇಲ್ಲ, ಸಾಮಾನ್ಯ ಜನತೆಯ ಮಟ್ಟದಲ್ಲೂ ಕೂಡ ಇಲ್ಲ. 60 ವರ್ಷ ಆದಮೇಲೆ ಸೀನಿಯರ್ ಸಿಟಿಸನ್ಸನ್ನು ಗೌರ್ಮೆಂಟೇ ನೋಡ್ಕೊಳ್ಳುತ್ತೆ, ಅವ್ರಿಗೆ ಮಕ್ಕಳ ಮೇಲೆ ಯಾವ ಭಾರನೂ ಹಾಕೋದಿಲ್ಲ. ಹಾಗಂತ ಈಗ ನಮಗೂ ಅವ್ರಿಗೂ ಇರುವಂಥ ಕಲ್ಚರ್ ಡಿಫ್ರೆನ್ಸ್ ಇದೇನೆ. ನಮ್ಮಲ್ಲಿ ಹೇಗೆ ಅಂತಂದರೆ ತಂದೆ ತಾಯಿ ಅವರು ಇವರು ಒಟ್ಟಿಗಿದ್ರೆ ಒಳ್ಳೆಯದು ಅಂಥೇಳಿ ದೊಡ್ಡ ಕುಟುಂಬಗಳ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಇತ್ತು, ಇವಾಗ ಇಲ್ಲ. ಏನಾಗಿದೆ ಅಂದರೆ ಒಂಥರ ಅಬ್ಬೆಪಾರಿ ಪರಿಸ್ಥಿತಿ. ಅತ್ಲಾಗೆ ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ ಅನ್ನೋ ಭರವಸೆನೂ ಇಲ್ಲ, ನಾವುಗಳು ಚೆನ್ನಾಗಿ ನೋಡ್ಕೋತೀವಿ ಅನ್ನೋವಂಥ ಭರವಸೆನೂ ಇಲ್ಲ. ಅಂಥ ಒಂದು ಇದರಲ್ಲಿ ನಮ್ಮ ಇವರ ಜನಾಂಗ, ಎಲ್ಡರ್ಲಿ ಜನಾಂಗ ಏನಿದೆ ಅವರು ಸ್ವಲ್ಪ ಸಫರ್ ಮಾಡ್ತಿದ್ದಾರೆ, ಅದು ಖಂಡಿತ. ಆದ್ದರಿಂದ ನಾನು ಅವರಲ್ಲಿ ಕಂಡದ್ದು ವರ್ಕ್ಸ್ಮನ್ಶಿಪ್. ಸ್ಪ್ಯಾನಿಷ್ ಜನಗಳಲ್ಲಿ ಕೆಲಸ 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 ಕೆಲಸಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಶನಿವಾರ ಭಾನುವಾರ ಮಾತ್ರ ಖಂಡಿತ ಯಾವ ಕಾರಣಕ್ಕೂ ಕೆಲಸ ಮಾಡಲ್ಲ. ಯಾಕಂದರೆ ಆ 2 ದಿವಸದ ಕೆಲಸಗಳನ್ನು ಕೂಡ ಮುಂಚೆನೇ ಅವರು ಮಾಡಿರ್ತಾರೆ. ಇದು ಒಂದು. ಆಮೇಲೆ ವೀಕೆಂಡ್ಗಳಲ್ಲಿ ಅಲ್ಲಲ್ಲಿ ನಮಗೆ ಕೆಲವು ಕಲ್ಚರಲ್ ಇದನ್ನು ನೋಡಲಿಕ್ಕೆ ಸಿಗ್ತಾ ಇತ್ತು. ಅಲ್ಲಿಯ ಥಿಯೇಟರ್ ನಾಟಕಗಳು ಬಹಳ ಫೇಮಸ್ಸು ಅಲ್ಲಿಯ. ಒಪೇರಾ ಅಂತ ನಾವೇನು ಹೇಳ್ತೀವಲ್ಲ, ಒಪೇರಾ ಅಂದರೆ ಬರೀ ಸಂಗೀತದ ಕಾರ್ಯಕ್ರಮ ಮಾತ್ರ ಅಲ್ಲ, ನಾಟಕದ ಜೊತೆಗೆ ಸಂಗೀತ. ಹೌದು, ಅವರ ಶ್ರಿಲ್ ವಾಯ್ಸಲ್ಲಿ ಅವರು ಅಂತ ಇದು ಒಪೇರಾ ಸ್ಟೈಲು, ಇದನ್ನು ಅವರು ಅಳವಡಿಸ್ಕೊಂಡಿರ್ತಾರೆ. ಮತ್ತು ಫ್ಲೆಮಿಂಕೋ ಅನ್ನುವಂಥ ಡಾನ್ಸ್ ಪ್ಯಾಟರ್ನ್, ಅಂದರೆ ಅದು ರಿದಮ್ಮೇ ತುಂಬ ಮುಖ್ಯವಾಗಿರುವಂಥ ಮತ್ತು ಕೈ ಮತ್ತು ಕಾಲುಗಳ ಬಳಕೆನೇ ತುಂಬ ಮುಖ್ಯವಾಗಿರುವಂಥ ನೃತ್ಯ ಪ್ರಕಾರ. ಅದು ಒಂದು ಮರದ ದೊಡ್ಡ ಹಲಿಗೆಯನ್ನು ಅವ್ರು ಹಾಕ್ಕೊಳ್ತಾರೆ, ಹಾಕ್ಕೊಂಡು ಅದ್ರ ಮೇಲೆ ಕಾಲುಗಳ ಫುಟ್ ಸ್ಟೆಪ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಕೊಟ್ಟು ಅದರ ಶಬ್ದ ಏನು ಬರುತ್ತಲ್ಲ ಆ ಶಬ್ದನೇ ಫ್ಲೆಮಿಂಗೋದ ದೊಡ್ಡ ಒಂದು ಪ್ಲಸ್ ಪಾಯಿಂಟ್. ಅದನ್ನು ಕೇಳ್ತಿದ್ದ ಹಾಗೆ ಕಂಡುಹಿಡಿತಾರೆ, ಓ ಸಮ್ವೇರ್ ಫ್ಲೆಮಿಂಗೋ ಈಸ್ ಗೋಯಿಂಗ್ ಆನ್ ಅಂತ. ಅಷ್ಟರ ಮಟ್ಟಿಗೆ ಇವತ್ತಿಗೆ ಪ್ರಪಂಚದಾದ್ಯಂತ ಫ್ಲೆಮಿಂಗೋ ಅಂತ ಹೇಳುವಂಥ ನೃತ್ಯ ಪ್ರಕಾರ ತುಂಬ ಫೇಮಸ್ ಆಗಿದೆ. ಇನ್ನೊಂದು ನನಗೆ ನೋಡ್ಲಿಕ್ಕೆ ಸಾಧ್ಯ ಆಗದೆ ಕಷ್ಟ ಆಗಿದ್ದು, ನಾನು ಮತ್ತೆ ಯಾವ ಕವರೇಜನ್ನು ಮಾಡದೇ ಇದ್ದಂಥದ್ದು ಬುಲ್ ಫೈಟ್. ಸ್ಪೇನ್ ತುಂಬಾ ಜಾಸ್ತಿ ಅದು ಅಲ್ಲ, ಅದೇ ಒರಿಜಿನ್ ಅದು. ಅದೇ ಅವರಿಗೆ ತುಂಬಾ ಕ್ರೇಜ್ ಅದ್ರ. ಹೌದು ಕ್ರೇಜ್ ಮಾತ್ರ ಅಲ್ಲ, ಅಲ್ಲೇ ಉಂಟಾಗಿದ್ದು ಬುಲ್ ಫೈಟ್ ಅನ್ನೋದನ್ನ ಅಲ್ಲಿಂದನೇ ಶುರು ಮಾಡಿದ್ದು. ಫ್ಲೆಮಿಂಗೋ ಆಗ್ಲಿ, ಬುಲ್ ಫೈಟ್ ಆಗ್ಲಿ, ಈವನ್ ಫುಟ್ಬಾಲ್ ಕೂಡ. ಹೌದು, ಅತ್ಯಂತ ಹಳೆಯ ಫುಟ್ಬಾಲ್ ಕೂಡ ಮ್ಯಾಡ್ರಿಡ್ ನಲ್ಲಿ ಇದೆ ಅಂತ ಹೇಳ್ತಾರೆ. ನನ್ಗೆ ನೋಡಕ್ ಆಗ್ಲಿಲ್ಲ ಅದನ್ನ. ಆ ಬುಲ್ ಫೈಟ್ ಮಾತ್ರ ತುಂಬಾ ಕ್ರೂರ ಅಂತ ಅನ್ನಿಸ್ಬಿಡ್ತು ನನಗೆ. ಪ್ರಾಣಿಗಳನ್ನ ಈ ತರ ಮಾಡಬಾರ್ದು, ಈ ತರ ಕಾಟ ಕೊಡಬಾರ್ದು ಅವರಿಗೆ, ನಮ್ಮ ಮನರಂಜನೆಗೋಸ್ಕರ ನಾವು ಪ್ರಾಣಿಗಳಿಗೆ ಕಾಟ ಕೊಡಬಾರ್ದು ಅಂತ. ಆದರೆ ಅದೊಂದು ಕಾನ್ಸೆಪ್ಟ್ ಅವರಲ್ಲಿ ಇಲ್ಲ. ಅವರಿಗೆ ಯಾವುದೇ ಆದರೂ ಒಂದು ಮನರಂಜನೆ ಅಷ್ಟೇ. ನಮ್ಮ 65 ರೂಪಾಯಿಗಳು ಅಥವಾ 67 ರೂಪಾಯಿಗಳು ಅಂತ ಹೇಳಿದ್ರೆ ಅವರ €1. ನನ್ನ ಬಹಳ ಜನ ಕೇಳಿದ್ರು, ಅದು ಬಡ ದೇಶ ಅಲ್ವೇನ್ರಿ ಅಂತ. ಬಾಕಿ ಲಂಡನ್ಗೆ ಅಲ್ಲಿಗೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಒಂದು ಇದು ಅಂತ ಹೇಳಿದ್ರೆ ಏನು, ಒಂದು ಪೌಂಡ್ ಅಂತ ಹೇಳಿದ್ರೆ 80 ರೂಪಾಯೋ ಏನೋ ಇದೆ ನಮ್ಮದು. ಇವ್ರದ್ದು 65 ರೂಪಾಯಿ 67 ರೂಪಾಯಿ ಏನೋ ಇದೆ. ಆದರೂ ಕೂಡ ನಮ್ಮನ್ನು ಕಂಪೇರ್ ಮಾಡಿದ್ರೆ ಫೈನಾನ್ಷಿಯಲಿ ಅವರು ತುಂಬ ರಿಚ್ ಮತ್ತು ಕೆಲಸ ಮಾಡಬೇಕು ಅನ್ನುವಂಥ ಉತ್ಸಾಹದಲ್ಲಿ ಅವರು ರಿಚ್. ಆದರೆ ಸಾಮಾಜಿಕ ಕಳಕಳಿ ಅನ್ನುವಂಥ ಒಂದು ವಿಷಯದಲ್ಲೂ ಅವರು ರಿಚ್. ಯಾಕಂದರೆ ಬೀದಿಯೆಲ್ಲ ಕ್ಲೀನಾಗಿ ಇಟ್ಕೋತಾರೆ, ಯಾರೂ ರಸ್ತೆಯಲ್ಲಿ ಒಂದು ಪ್ಲಾಸ್ಟಿಕ್ಕನ್ನು ಕೂಡ ಎಸೆಯೋದಿಲ್ಲ. ತಕ್ಷಣ ಅಕಸ್ಮಾತ್ ಎಸ್ತ್ರೆ ತಕ್ಷಣ ಅದನ್ನ ಕ್ಲೀನ್ ಮಾಡುವವರು ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಪಾರ್ಕ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬ್ಲೋವರ್ಸನ್ನು ಯೂಸ್ ಮಾಡ್ತಾರೆ. ಹೌದು, ಆಮೇಲೆ ರೆಸ್ಟ್ ರೂಮ್ಗಳನ್ನು ಬಹಳ ಕ್ಲೀನಾಗಿ ಇಟ್ಕೊಳ್ತಾರೆ. ಇಂಥದ್ದೆಲ್ಲ ನೋಡಿದಾಗ ನಮ್ಮಲ್ಲೂ ಇದು ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಆದರೆ ಮುಕ್ತ ಜೀವನ ಅಂತ ಹೇಳ್ತಾರಲ್ಲ, ಹೆಚ್ಚಾಗಿ ನಾವು ಯಾವುದನ್ನು ಪವಿತ್ರವಾಗಿ ನೋಡ್ತೇವೋ, ಗಂಡು ಹೆಣ್ಣಿನ ಮುಕ್ತ ಜೀವನ, ಅದನ್ನು ಅಲ್ಲಿ ಅಷ್ಟೊಂದು ಮುಕ್ತವಾಗಿ ನೋಡಿ ಅಸಹ್ಯ ಕೂಡ ಆಯಿತು. ಅದೊಂದು ಇಷ್ಟ ಆಗಲಿಲ್ಲ. ನಮ್ಮಲ್ಲಿ ನಾವು ಬಹಳಷ್ಟು ಪವಿತ್ರವಾದ ಜೀವನವನ್ನು ಅಟ್ಲೀಸ್ಟ್ 80% ಜನ, 20% ಜನ ಅದನ್ನು ಫಾಲೋ ಮಾಡುವಂಥ ಇದನ್ನು ತಗೊಂಡಿರ್ಬೋದು ನೇಚರನ್ನು. ಆದರೆ 80% ಜನ ನಮ್ಮಲ್ಲಿ ಆ ಪವಿತ್ರವಾದ ಒಂದು ಜೀವನವನ್ನು ನಡೆಸ್ತಾ ಇದ್ದೀವಿ ಅನ್ನೋದಕ್ಕೆ ಹೆಮ್ಮೆ ಅನ್ನಿಸ್ತು ನನಗೆ. ತುಂಬಾನೇ ಖುಷಿ ಆಯ್ತು. ಬಟ್ ಕೊನೆಯದಾಗಿ ಇವಾಗ ಅಲ್ಲಿ ನಾವು ಟೊಮ್ಯಾಟೊ ಜಾತ್ರೆಯನ್ನ ನೋಡಿದ್ವಿ, ಅದು ಭಾರತದಲ್ಲಿ ಮಾಡಬಹುದಾ? ಮಾಡಿದ್ರೆ ಯಾವ ರೀತಿ ಇರಬೇಕು ಅಂತ ಅನ್ಸುತ್ತೆ ನಿಮಗೆ? ಖಂಡಿತ ಮಾಡಬಾರ್ದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಮೊದಲನೇದಾಗಿ ನಮ್ಮ ದೇಶದಲ್ಲಿ ಹಸಿವಿನಿಂದ ಸಾಯುವವರ ಸಂಖ್ಯೆ ಇಂತಿಷ್ಟು ಅಂತ ಹೇಳಿ ಸೆನ್ಸಸ್ನಿಂದ ಒಂದು
ಅಂಕಿ ಸಂಖ್ಯೆಗಳ ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ. ಹಸಿವಿನಿಂದ ಸಾಯ್ತಾ ಇದ್ದಾರೆ. ಎಲ್ಲೋ ನಾವು ಎಸ್ಕೊಳ್ಳುವಂತಹ ಟೊಮ್ಯಾಟೊ ಇದೆಯಲ್ಲ, ಅದು 4 ಜನ 4 ತಿಂದ್ರೂ ಅವ್ರ ಜೀವಂತ ಉಳಿದು ಬಿಡ್ತಾರೆ. ಎಸ್, ಒಂದ್ಸತಿ ಜೀವಂತವಾಗಿ ಉಳಿದ್ರೆ ಆಮೇಲೆ ಯಾವ ಸಾಧನೆಯನ್ನು ಬೇಕಾದರೂ ಮಾಡಬಹುದು. ನಮ್ಮ ಕರ್ನಾಟಕ ರಾಜ್ಯದಲ್ಲೇನೆ 28-50 ತಾಲೂಕುಗಳನ್ನು ಅಥವಾ 50ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರ ಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನಮ್ಮಲ್ಲಿ ಟೊಮ್ಯಾಟೋನ ಎಸೆದಾಡೋ ಅಂಥ ಒಂದು ಧಾರ್ಷ್ಟ್ಯವನ್ನು ನಾವು ತೋರಿಸಲೇಬಾರ್ದು. ಅದು ನಮಗೆ ನಮ್ಮ ಮೈಂಡ್ ಸೆಟ್ಗೆ ಅದು ಬರಲೇಬಾರ್ದು. ನಮ್ಗೇನಿದ್ರು ರೈನ್ ಡಾನ್ಸ್ ಸಾಕು, ಬೇಕಾದಷ್ಟು ಕಾವೇರಿ ನದಿಯಿಂದ ನೀರು ಸಿಗುತ್ತೆ, ಆ ನೀರನ್ನು ಹಾಕ್ಕೊಂಡು ಸಂಗೀತ ಹೇಳ್ಕೊಂಡು ಕುಣಿದಾಡಿದ್ರೆ ಸಾಕು. ನಡೀತಾ ಇರುವಂಥ ಕಡಲೆಕಾಯಿ ಪರಿಷೆ ಅಂತ ತುಂಬ ಜಾನಪದವಾಗಿ ನಡ್ಕೊಂಡು ಬಂದಿರುವಂಥ, ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥ ಕಡಲೆಕಾಯಿ ಪರಿಷೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಬಂದರೆ ಸಾಕು. ನಮ್ಮ ಒಂದು ಕಡೆಯಲ್ಲಿ ತೀರಾ ರಿಚ್ನೆಸ್ ಇದೆ ನಮ್ಮಲ್ಲಿ, ಇನ್ನು ಕೆಲವು ಕಡೆಯಲ್ಲಿ ಬಹಳ ಬಡತನ ಇದೆ. ಆ ಎರಡರ ಮಧ್ಯದಲ್ಲಿ ತೋಲಾಡ್ತಾ ಇರುವಂಥ ನಮಗೆ ಈ ಲಾ ಟೊಮೆಟಿನಾದಂಥ ಫೆಸ್ಟಿವಲ್ ನಾವು ಮಾಡದೇ ಇದ್ರೇ ಒಳ್ಳೆಯದು. ಅದು ಒಂದು ಮಟ್ಟಿಗೆ ನಮ್ಮ ಇಂದಿನ ಮುಖ್ಯಮಂತ್ರಿಯವರು ಡಿ ವಿ ಸದಾನಂದ ಗೌಡ ಅವರನ್ನು ನಾನು ತುಂಬ ಇದು ಮಾಡ್ತೀನಿ, ಒಪ್ಕೊಳ್ತೀನಿ. ಯಾಕಂದರೆ ಅವರು ಇದನ್ನು ಮಾಡೋದು ಬೇಡ, 70,000 kg ಟೊಮ್ಯಾಟೊ ಇದರಲ್ಲಿ ಹಾಳಾಗುತ್ತೆ ಅಂತ ಹೇಳಿದ್ರು. ಅಷ್ಟೊಂದು ಇದನ್ನು ಊಟದ ವಸ್ತುವನ್ನು ಹಾಳು ಮಾಡುವಂಥ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಕಳಕಳಿಯಿಂದ ನೋಡುವಾಗ ಇದು ನಾವು ಮಾಡದೇ ಇದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಓಕೆ, ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ನೀವು ಸ್ಪೇನ್ಗೆ ಹೋಗಿದ್ರಿ, ಅಲ್ಲಿ ಎಲ್ಲ ಕಲ್ಚರ್ನಾಗಲಿ ಅಥವಾ ಅವರ ಅಲ್ಲಿನ ಮನುಷ್ಯರ ವ್ಯಕ್ತಿತ್ವವನ್ನೆಲ್ಲ ನೋಡಿದ್ರಿ. ಅಲ್ಲಿನ ಜನರ ಒಂದು ಕಲ್ಚರ್ ಆಗಿರಲಿ ಅಥವಾ ಅವ್ರು ನಡ್ಕೊಳ್ಳೋ ರೀತಿ ಆಗಿರಲಿ, ಅದರಲ್ಲಿ ಯಾವುದೇ ಒಂದನ್ನ ನಾವು ಅಳವಡಿಸ್ಕೋಬೇಕು ಅಂದರೆ ಯಾವುದು ಅಂತ ಹೇಳ್ತೀರಾ? ಮೊದಲನೇದಾಗಿ ನಾನು ಹೇಳೋದು ಒಂದು ಪಂಕ್ಚುಯಾಲಿಟಿ. ಸಮಯಕ್ಕೆ ತುಂಬ ಬೆಲೆ ಕೊಟ್ಟು ಆ ನಿಮಿಷ ಅಂದರೆ ಆ ನಿಮಿಷಕ್ಕೆ ಕೆಲಸವನ್ನು ಶುರು ಮಾಡುವಂಥ ಒಂದು ಮೈಂಡ್ ಸೆಟ್, ಅದು ಒಂದು. ಇನ್ನೊಂದು, ಅದು ಎಂಥದೇ ಕಷ್ಟದ ಕೆಲಸ ಆಗಿದ್ರೂ ಕೂಡ ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ, ನಾನು ಮಾಡೇ ಮಾಡ್ತೀನಿ, ಅದಕ್ಕೆ ನಾನು ಏನೇನು ಮಾಡಬೇಕೋ ಅದನ್ನು ಎಲ್ಲವನ್ನೂ ನಾನು ಮಾಡ್ತೀನಿ ಅನ್ನುವಂಥ ಹಿಡಿದ ಕೆಲಸವನ್ನು ಪೂರ್ತಿ ಮಾಡುವಂಥ ಅವರ ದೃಢತೆ. ನಾನು ಹೇಳಿದೆ ಆಗ್ಲೇ, ವರ್ಕ್ಸ್ಮನ್ಶಿಪ್ ಅಂತ ಹೇಳಿದೆ. ಪಂಕ್ಚುಯಾಲಿಟಿ, ವರ್ಕ್ಸ್ಮನ್ಶಿಪ್, ಇದು ಎರಡು ಕೂಡ ಸಿನ್ಸಿಯಾರಿಟಿ. ತುಂಬ ಸಿನ್ಸಿಯರ್ ವರ್ಕರ್ಸ್ ಅವರೆಲ್ಲ. ಬಹುಶಃ ಅವರ ಅಭಿವೃದ್ಧಿಗೆ ಬಹಳ ದೊಡ್ಡ ಕಾರಣ ಈ ಸಿನ್ಸಿಯಾರಿಟಿ ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ಮ್ಯಾನಿಪ್ಯುಲೇಷನ್ ಇಲ್ಲದೆ ಇರುವಂಥದ್ದು, ಯಾರದ್ದೇ ಅಸಹಾಯಕತನದ ದುರುಪಯೋಗ ಪಡ್ಕೊಳ್ದೇನೆ ಅವರಿಗೆ ಇಂಥ ಸರ್ವಿಸ್ ಬೇಕಾಗಿದೆ ಅಂತ ಹೇಳಿ ಆಡಳಿತದ ಮಟ್ಟದಲ್ಲಿ ಯೋಚನೆ ಮಾಡುವಂಥ ಲೀಡರ್ಸ್ ಇದ್ದಾರೆ. ಆ ಲೀಡರ್ಸಿನ ಮೈಂಡ್ ಸೆಟ್ಟನ್ನು ನಮ್ಮ ಲೀಡರ್ಸು ತಗೋಬೇಕು ಅಂತ ನನಗನ್ಸುತ್ತೆ. ಮಾತ್ರ ಅಲ್ಲ, ನಾವು ಸಾಮಾನ್ಯ ಜನತೆಯಾಗಿ ನಾವು ಕೂಡ ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ನನಗನ್ಸುತ್ತೆ. ವಂಡರ್ಫುಲ್. ನಿಜವಾಗ್ಲೂ ನಾವು ಗಮನ ಕೊಟ್ಟಿದ್ದು ಕೇವಲ ಟೊಮೆಟೊ ಜಾತ್ರೆ ಏನೋ ವಿಚಿತ್ರವಾಗಿ ಆಚರಿಸ್ತಾರ ಅಂತಲ್ಲ, ಇಡೀ ಸ್ಪೇನ್ ದೇಶನ ತಂದು ನಮ್ಮ ಕಣ್ಮುಂದೆ ನೀವು ಇಟ್ರಿ ವಿನಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಸ್ಪೇನಿನ ಟೊಮೆಟೊ ಜಾತ್ರೆಯ ಜೊತೆಗೆ ಅಲ್ಲಿನ ಸಂಸ್ಕೃತಿಯ ಪರಿಚಯವನ್ನು ಕೂಡ ನಿಮಗೆ ವಿನಯ ಪ್ರಸಾದ್ ಅವರು ಮಾಡಿಕೊಟ್ರು. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈತರು ತುಂಬ ಬೆಳೆ ಬೆಳೆದ್ವಿ, ಲಾಸ್ ಆಯಿತು ಅಂತ ಬೀದಿಗೆ ಟೊಮೆಟೊಗಳನ್ನು ಹೆಸಿತಾ ಇದ್ರು. ವಿನಯ ಅವ್ರು ಹೇಳಿದ್ರು, 4 ಟೊಮೆಟೊ ತಿಂದರೆ ಒಂದು ಜೀವ ಉಳ್ಕೊಳ್ಳುತ್ತೆ ಅಂತ. ಬೀದಿಗೆ ಎರಚೋ ಬದಲು 4 ಜನಕ್ಕೆ ದಾನ ಮಾಡಿ, ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗುತ್ತೆ. ಇದು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.